ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಭಾಳ ಜನ ಪ್ರೀತಿ ಮಾಡಕತ್ತಾರ ಈಗ. ಯಾಕಂದ್ರೆ ಪಂಚರತ್ನ ಯಾತ್ರೆ ಎಲ್ಲೆಲ್ಲಿ ಹೊಂಟೈತಿ ಅಲ್ಲೆಲ್ಲಿ ಭಾಳ ಜನ ಬೆನ್ನ ಹತ್ಯಾರ, ಸಪೋರ್ಟ್ ಮಾಡಕತ್ತಾರ. ಎಷ್ಟೋ ರಾಷ್ಟ್ರೀಯ ಪಕ್ಷಗಳ ಸಭೆ ಸಮಾರಂಭ ನಡೆದ್ರು ಕುರ್ಚಿ ಖಾಲಿ ಆಗಾಗ್ತಾವ. ಇಲ್ಲಿ ಕುರ್ಚಿಗಳು ಸಿಗುವಲ್ಲು. ಯಾಕಂದ್ರೆ ಕುಮಾರಸ್ವಾಮಿ ಮೇಲೆ ಪ್ರೀತಿ ಭಾಳ ತೋರ್ಸಾಕತ್ತಾರಲ್ರಿ ಕರ್ನಾಟಕದ ಜನತೆ. ರೈತಾಪಿ ಜನತೆಗೂ ಸಾಲ ಮನ್ನಾ ಮಾಡಿದಂಥ ಈ ಕುಮಾರಸ್ವಾಮಿ ವಿಕಲಚೇತನ ವಯೋವೃದ್ಧರಿಗೂ ಸಹಿತ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಜನತಾ ದರ್ಶನದಂಥ ಮಹಾನ್ ಕಾರ್ಯ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ರಾಮಕೃಷ್ಣ ಹೆಗಡೆ ಅವರು ಜನತಾ ದರ್ಶನ ಮಾಡ್ತಿದ್ರು, ನೋಡಿದಿರಿ ನೀವು, ನಾವು ಸ್ವತಃ ನೋಡಿದ್ದೀವಿ. ಅಲ್ಲಿ ಹೋಗಿ ಅನೇಕ ಬಾರಿ ಜನತಾ ದರ್ಶನದಲ್ಲಿ ಭಾಗಿಯಾಗಿ ನಾವು ಕುಂತು ನೋಡ್ತಿದ್ವಿ ಯಾವ ರೀತಿ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ತಿದ್ರು. ಅದೇ ಪ್ರೇರಣೆಯೊಂದಿಗೆ ಎಚ್.ಡಿ. ಕುಮಾರಸ್ವಾಮಿ ಸಹಿತ ತಾನು ಎಷ್ಟು ಸಾರಿ ಮುಖ್ಯಮಂತ್ರಿ ಇದ್ರೋ ಅಲ್ಲಿ ಹೋಗಿ ನೋಡಿದಾಗ ವಿಕಲಚೇತನ ಮತ್ತು ಅಂಗವಿಕಲರಿಗೆ ಒಂದು ಸಪ್ರೇಟ್ ಒಂದು ಉಪಹಾರದ ಜೊತೆಗೆ ಅವರಿಗೆ ಒಂದು ಪ್ರತ್ಯೇಕ ಕೊಠಡಿಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ನೇರವಾಗಿ ಕುಮಾರಸ್ವಾಮಿ ಹೋಗ್ತಿದ್ರು. ಕುಮಾರಸ್ವಾಮಿ ಹೋದ ತಕ್ಷಣ ಅಲ್ಲಿ ಅವರಿಗೆ ಅಹವಾಲ ತೆಗೆದುಕೊಂಡು ತಕ್ಷಣ ಅಲ್ಲಿ ಇತ್ಯರ್ಥ ಮಾಡ್ತಿದ್ರು. ಯಾವುದೇ ಹೃದಯ ಕಾಯಿಲೆ ಇರಲಿ, ಯಾವುದೇ ರೋಗ ರುಜಿನಗಳು ಇರಲಿ, ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಹೆಚ್ಚೆಚ್ಚು ದುಡ್ಡು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಅಂದರೆ ಎಚ್.ಡಿ. ಕುಮಾರಸ್ವಾಮಿ. ಈಗ ಅನೇಕ ಬಾರಿ ಎಷ್ಟೋ ಜನರು ಪರಿಹಾರ ನಿಧಿ ಸಲುವಾಗಿ ಅರ್ಜಿ ಹಾಕಾಕತ್ತಾರ, 10-20 ಸಾವಿರ ರೂಪಾಯಿ ಕೊಟ್ಟು ಕೈ ತೊಳ್ಕೊಳಕತ್ತಾರ. ಅಂದ್ರೆ ಖಜಾನೆ ಖಾಲಿಯಾಗಿ ಲೂಟಿ ಮಾಡಕತ್ತಾರ ಎಂಬಲ್ರಿ. ಆದ್ರೆ ಕುಮಾರಸ್ವಾಮಿ ಮಾತ್ರ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಶಾಸಕರ ಶಿಫಾರಸಿಲ್ಲದೆ ನೇರವಾಗಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಹಣ ಬಿಡುಗಡೆ ಮಾಡ್ತಿದ್ರು. ಕರ್ನಾಟಕ ರಾಜ್ಯದಲ್ಲಿ ಅಪರೂಪದಲ್ಲಿ ಇಂಥ ಕಂಡಂಥ ಭರವಸೆಯ ಬೆಳಕಾಗಿ ಕರ್ನಾಟಕದ ಮಣ್ಣಿನ ಮಗ ಎಚ್.ಡಿ. ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಪಂಚರತ್ನ ಯಾತ್ರೆ ಮುಖಾಂತರ ಅನೇಕ ಹಳ್ಳಿಗಳಲ್ಲಿ ಅಡ್ಡಾಡಕತ್ತಾರ. ಆ ಒಂದು ಹಳ್ಳಿಯಲ್ಲಿ ಹೋದಾಗ ಅಲ್ಲಿ ನೋಡ್ರಿ, ಒಂದು ಅಂಗವಿಕಲರು, ಒಂದು ಬುದ್ಧಿಮಾಂದ್ಯ ಜನ ಹೋಗಿ ಅವರನ್ನು ಮನೆಗೆ ಭೇಟಿ ಕೊಡ್ತಾರ. ತಕ್ಷಣ ಅಲ್ಲಿ 25 ಸಾವಿರ ರೂಪಾಯಿ ಕೊಡ್ತಾರೆ ಮತ್ತು ಸಹಾಯ ಮಾಡ್ತಾನಂತಾರ. ನನ್ನ ಸರ್ಕಾರ ಬಂದರೆ ನಿಮಗೆ ಒಂದು ಸೂರು ಕಲ್ಪಿಸಿ ಕೊಡ್ತೀನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡ್ತೀನಿ, ಅತ್ಯಾಧುನಿಕ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಹೇಳ್ತಾರ ಎಚ್.ಡಿ. ಕುಮಾರಸ್ವಾಮಿ. ಅವ್ರ ಜೊತೆ ಬಲಗೈ ಭಂಟನಾಗಿ ಬೆನ್ನ ಹತ್ಯಾರ ಇದೇ ಉತ್ತರ ಕರ್ನಾಟಕದ ಸಂಗೊಳ್ಳಿ ರಾಯಣ್ಣನ ನಾಡಿನಲ್ಲಿ ಇದೇ ಬಂಡೆಪ್ಪ ಕಾಶಪ್ಪನವರು ಸಹಿತ ಈ ಕುಮಾರಸ್ವಾಮಿ ಜೊತೆ ಸಾಥ್ ಕೊಟ್ಟಾರ. ಬಂಡೆಪ್ಪ ಕಾಶಪ್ಪನವರು ಉಪಮುಖ್ಯಮಂತ್ರಿ ಆಗ್ತಾರೆ ಬರ್ಕೋರಿ ಭವಿಷ್ಯಕ್ಕೆ ಹಾಕಂದು. ಯಾವಾಗಲೂ ಹೃದಯವಂತ ವ್ಯಕ್ತಿ, ಯಾರಿಗೂ ಅನ್ಯಾಯ ಮಾಡಲಾರದಂಥ ವ್ಯಕ್ತಿ, ದಾನ ಧರ್ಮದ ಮೂಲಕ ಮನೆಯಲ್ಲಿ ಯಾವಾಗಲೂ ಕಾಳು ಕಡಿ ಕೊಡುವಂಥ, ಎಲ್ಲರಿಗೂ ಸಹಾಯ ಹಸ್ತ ಚಾಚಿಸುವಂಥ ಏಕೈಕ ಉತ್ತರ ಕರ್ನಾಟಕದ ದಾನ ಧರ್ಮದಲ್ಲಿ ಎತ್ತಿದ ಕೈ ಬಂಡೆಪ್ಪ ಕಾಶಪ್ಪನವರು. ಬಂಡೆಪ್ಪ ಕಾಶಂಪುರ್ ಯಾವಾಗಲೂ ಹೃದಯವಂತ ವ್ಯಕ್ತಿ. ಅವರು ಎಚ್.ಡಿ. ಕುಮಾರಸ್ವಾಮಿ ಜೊತೆ ಕೈ ಜೋಡಿಸ್ಯಾರಂದ್ರೆ ಉತ್ತರ ಕರ್ನಾಟಕದಾಗ ಪ್ರಬಲ ಹೋರಾಟದ ಮುಖಾಂತರ ಬಹಳಷ್ಟು ಸೀಟುಗಳನ್ನು ತಂದು ಎಚ್.ಡಿ. ಕುಮಾರಸ್ವಾಮಿಗೆ ಮತ್ತೆ ಮುಖ್ಯಮಂತ್ರಿ ಮಾಡುವ ಸಲುವಾಗಿ ಪಂಚರತ್ನ ಯಾತ್ರೆಯಲ್ಲಿ ಮಿಂಚುತ್ತಿರುವ ಅನೇಕ ನಾಯಕ ಘಟಾನುಘಟಿಗಳು ಇವತ್ತು ಬಂಡೆಪ್ಪ ಕಾಶಪ್ಪನವ್ರಿಗೆ ಜಯ ಅನ್ನಕತ್ತಾರ. ಅವರು ಬೀದರ್ದಿಂದ ಮತ್ತೆ 50,000 ಲೀಡ್ ಮುಖಾಂತರ ಆರಿಸಿ ಬರ್ತಾರ. ಅದು ಕಟ್ಟಿಟ್ಟ ಬುತ್ತಿ, ಅದನ್ನು ಅಳಸಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಈ ವಿಡಿಯೋ ನೋಡ್ರಿ, ಕರುಣಾಜನಕ ವಿಡಿಯೋ ಐತಿ, ಆ ವಿಡಿಯೋ ಹಾಕಾಕತ್ತೀನಿ, ಅದನ್ನು ನೋಡ್ರಿ. ಕುಮಾರಸ್ವಾಮಿ ಅವರ ಕಣ್ಣಾಗ ನೀರು ಹೆಂಗೆ ಬಂದೈತಿ. ಹಾಗಾದ್ರೆ ಕಾಕಾನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ. ಯಾವುದೇ ಜಾತ್ಯತೀತ ಪಕ್ಷರಹಿತ ಚಾನಲ್. ನಿಮ್ಮ ಬೆಂಬಲ ಸದಾ ನನಗೆ ಬೇಕು, ಸುದ್ದಿ ಬಿತ್ತರಿಸೋ ಸಲುವಾಗಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀ. ನಮಸ್ಕಾರ. ಏನು ಖರ್ಚು ಮಾಡಿದ್ರೆ ಒಂದು 10 ಖರ್ಚು ನಾನು ಮಾಡಿಕೊಡ್ತೀನಿ. ಏನು ವಾಸಕ್ಕೆ ಏನು ಮಾಡಿದ್ದೀರಿ ಈಗ? ಮನೆ ಈಗ ಸತತ್ ಮಾರಿದ್ದಾರೆ, ಎಲ್ಲ ಮಾರಿ ಅಮ್ಮ ಊಟ ಮಾಡಿರಿ, ಯಾರು ನನ್ನ ಹತ್ರ ಬರೋಕ್ಕೆ ಇದೇ ನನಗೆ ಆಸೆ. ಈಗಲೂ ವಿಷಯ ಗೊತ್ತಾಗಿ ಈಗ ವಿಷಯ ಗೊತ್ತಾಗಿ ಅಲ್ಲಿಂದ ಇದನ್ನ ಮಾಡ್ಕೊಂಡ್ ಬಂದಿರಿ. ಸದ್ಯಕ್ಕೆ ಒಂದು 25 ಸಾವಿರ ಕೊಡ್ತೀನಿ, ಟ್ರೀಟ್ಮೆಂಟ್ ತಗೊಳ್ಳಿ. ಅದ್ಯಾರೆಲ್ಲ ಹೇಳ್ತಾರಲ್ಲ, ಅದೊಂದ್ಸಲ ತೋರಿಸ್ತೀರಾ ವಾಸನ್ನ? ಈಗ ಏನು ಟ್ರೀಟ್ಮೆಂಟ್ ಕೊಡಿಸಿದ್ರಲ್ಲ, ಅವ್ರೇನು ಹೇಳ್ತಾರೆ? 2 ತಿಂಗಳು ಆಗ್ಬೇಕಂತ. 2 ತಿಂಗಳು ಶಾಶ್ವತ ಪರಿಹಾರ ಕೊಡ್ಬೇಕು. ಒಂದು 3 ತಿಂಗಳು ಕಾಯ್ಬೇಕು. ಸರ್ಕಾರ ಬರಲಿ, ಮಾಡಿಕೊಡ್ತೀನಿ. ಸರ್ಕಾರ ಬರೋವರೆಗೂ ವೆಯ್ಟ್ ಮಾಡಿ. ಬರುತ್ತೆ ಸರ್ ಸರ್ಕಾರ, ಅನುಕೂಲ ಮಾಡಿಕೊಡ್ತೀನಿ. ಏನಾದರೂ ಅನುಕೂಲ ಮಾಡಿಕೊಡ್ತೀನಿ. ಟ್ರೀಟ್ಮೆಂಟ್ ತಗೊಳ್ಳಿ. ಈಗ ಒಂದು 25 ಸಾವಿರ ಕೊಡ್ತೀನಿ. ಈಗ ಏನು ಬೇಕು ಖರ್ಚು ವೆಚ್ಚಕ್ಕೆ ಇಟ್ಕೊಂಡಿದೆ. 3 ತಿಂಗಳು ಕಳೆವಿ, ಆಮೇಲೆ ಸಹಾಯ ಮಾಡಿಕೊಡ್ತೀನಿ.
ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡಿ ನೋಡಂತೆ. ಹೆಗ್ಗೇರಿ ಹಾಸ್ಪಿಟಲ್ ಒಳಗೆ ಮಾಡಿಸ್ತಾ ಇದ್ದೇವೆ ಸರ್. ಅಲ್ಲಿಂದ ಕರ್ಕೊಂಡ್ ಬಂದಿದ್ದೇನೆ ಸರ್. ಅಲ್ಲಿಂದ ಕರ್ಕೊಂಡ್ಬಂದ್ರೆ ಮಾರ್ಚ್ ಫಸ್ಟ್ ವೀಕ್ ಸಿದ್ದಾರ ಮಠಕ್ಕೆ ಬರ್ತಾರೆ. ಹನುಮಂತ ಮಳೆ ನಿಮ್ಮ ಫೋನ್ ನಂಬರ್ ಕೊಡ್ತೇನೆ. ಅವ್ರು ಗಂಗಾಧರ್ ಕಡೆ ಇದೆ ಗಂಗಾಧರ್. ನೀವು ಅದನ್ನ ಮಾತಾಡಿ. ನಮ್ಮ ಮಿಸಸ್ ನಂಬರ್ ಇದೆ. ಏನಮ್ಮ ಆರಾಮಿದೆ ಸರ್. ಚೆನ್ನಾಗಿದೆ. ರೈತ ಸಂಘದ ಅಧ್ಯಕ್ಷ ಏನ್ ಮಾಡ್ತಿದ್ದೀರಮ್ಮ? ದಿವ್ಯಾರಾಣಿ ಕರ್ಕೊಂಡ್ ಬಂದಿದ್ದೇವೆ. ಲಾಸ್ಟ್ ಟೈಮ್ ಅದೇ ಸಿಎಂ ಇದ್ದಾಗ ಒಬ್ರು ಕರ್ಕೊಂಡ್ ದಿವ್ಯಾರಾಣಿ MBBS ಕೊಡ್ಸಿದ್ರು. MBBS ಸೀಟ್ ಕೊಡ್ಸಿದ್ವಿ ಮಾಣಿಕ್ಯ ಅಂತ. ಮುಗಿಸಿದ್ಲ ಅವಳು MBBS. ಫೈನಲ್ ಇರೋದು ಚೆನ್ನಾಗಿ ಓದ್ತಾ ಇದ್ದಾಳೆ. ಋಣ ಇದೆ ನನ್ನ ಮೇಲೆ. ಜಲ್ದಾರೆ ಕಾರ್ಯಕ್ರಮ ಸ್ಕೌಟ್ ಅಂತ ನಡೆಸಿ ಬಂದಾಗ ಹೌದಮ್ಮ, ಧೈರ್ಯವಾಗಿರಪ್ಪ. ನೋಡೋಣ ಏನಾದ್ರು ಮಾಡೋಣ. ಇವರು ಮಾಡಿ ಬನ್ನಿ ಊಟ ಮಾಡಿ. ಇಲ್ಲೇ ಬನ್ನಿ, ಒಳಗಡೆ ಊಟ ಕೊಡಿ. ಊಟ ಕೊಡಿ.